ರೇಷ್ಮೆ ಮಾರುಕಟ್ಟೆಯಲ್ಲಿ ದರ ವ್ಯತ್ಯಾಸ ಆರೋಪ, ರೈತನಿಗೆ ಅನ್ಯಾಯವೆಂದು ರೈತ ಮುಖಂಡರ ಆಕ್ರೋಶ. ರಾಮನಗರ ರೇಷ್ಮೆ ಮಾರುಕಟ್ಟೆಯಲ್ಲಿ ರೇಷ್ಮೆ ದರ ನಿಗದಿಯಲ್ಲಿ ವ್ಯತ್ಯಾಸವಾಗುತ್ತಿದೆ ಎಂದು ಆರೋಪಿಸಿ ರೈತರು ಹಾಗೂ ರೈತ ಮುಖಂಡರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 870 ರೂಪಾಯಿಗೆ ಹರಾಜಾಗಬೇಕಿದ್ದ 1 ಕೆಜಿ ರೇಷ್ಮೆಯನ್ನು ಕೇವಲ 820 ರೂಪಾಯಿಗೆ ಹರಾಜು ಮಾಡಲಾಗಿದೆ. ರೀಲರ್ಸ್ಗಳು ಹಾಗೂ ಅಧಿಕಾರಿಗಳ ಒಪ್ಪಂದದಿಂದ ರೈತರಿಗೆ ಅನ್ಯಾಯವಾಗುತ್ತಿದೆ ಎಂದು ರೈತ ಮುಖಂಡರು ಆರೋಪಿಸಿದ್ದಾರೆ. ಮಧ್ಯವರ್ತಿಗಳ ಹಾವಳಿಯಿಂದ ರೈತರು ನಷ್ಟ ಅನುಭವಿಸುವಂತಾಗಿದೆ ಎಂದು ಕಿಡಿಕಾರಿದ್ದಾರೆ. ದರ ವ್ಯತ್ಯಾಸದ ಬಗ್ಗೆ ಪ್ರಶ್ನೆ ಮಾಡಿದ ರೈತನಿಗೆ ರೇಷ್ಮೆ ಉಪನಿರ್ದೇಶಕ ಕೈಲಾಸಮೂರ್ತಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ. ಇದರಿಂದ ಆಕ್ರೋಶಗೊಂಡ ರೈತ ಮುಖಂಡರು ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡು ಮಧ್ಯವರ್ತಿಗಳ ಜೊತೆ ಸೇರಿ ರೈತರಿಗೆ ಅನ್ಯಾಯ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು. ರೈತನ ಮೇಲೆ ದರ್ಪ ತೋರಿದ ಹಿನ್ನೆಲೆಯಲ್ಲಿ ಉಪನಿರ್ದೇಶಕ ಕೈಲಾಸಮೂರ್ತಿಯಿಂದ ರೈತ ಮುಖಂಡರು ಕ್ಷಮೆ ಕೇಳಿಸಿದರು. ಈ ವೇಳೆ ರೈತರ ಅಹವಾಲುಗಳನ್ನು ರೇಷ್ಮೆ ಇಲಾಖೆ ಜಂಟಿ ನಿರ್ದೇಶಕ ರವಿ ಸ್ವೀಕರಿಸಿದರು. ರೇಷ್ಮೆ ದರ ವ್ಯತ್ಯಾಸ ಹಾಗೂ ಉಪನಿರ್ದೇಶಕರ ವರ್ತನೆ ಕುರಿತು ಪರಿಶೀಲಿಸಿ 15 ದಿನಗಳಲ್ಲಿ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ರೈತರಿಗೆ ಭರವಸೆ ನೀಡಿದರು. ರೈತ ಫಸ್ಟ್ ಬೀಟ್ 10 ರೂಪಾಯಿ ಸಿಗ್ತದೆ ತಪ್ಪೆಡುವುದಿಲ್ಲ. ನಿಮ್ ಮಾರ್ಕೆಟ್ ಅಲ್ಲಿ ಅವಕಾಶ ಕೊಟ್ಟಾಯ್ತು, ರೈತ ಒಪ್ಪಿಡಿದ್ ನಿಜ. ರೈತ ಒಪ್ಪಿಟ್ಟಾದ್ಮೇಲೆ ಆ ಬೀಟಲ್ಲಿ ಅಕ್ಸೆಪ್ಟ್ ಆಗ ತೂಗಿಸ್ಕೊಂಡ್ಬಿಟ್ಟಿದ್ರೆ ಈ ಸಮಸ್ಯೆ ಕ್ರಿಯೇಟ್ ಆಯ್ತಿಲ್ಲ. ಎರಡನೇ ಬೀಟ್ ನಿಂತ್ಕೊತಲ್ರಿ, ಹಾಗೆ ಏನ್ ಮಾಡ್ತಿದ್ರಿ ನೀವು? ಕೇಳ್ರಿ ಅನ್ನೋದ್ರೆ ನೀವು ರೈತರ ಮೇಲೆ ಹೇಳ್ತಾ ಇದ್ದೀರಿ ರೈತ ಎಲ್ಲಿ ಇನ್ವಾಲ್ವ್ ಆಗಿದೆ ಅಂತ. ಸಾಬ್ರ ಮನೆಗೆ ಬಿರಿಯಾನಿ ತಿನ್ನಕ್ ಹೋಗ್ಲಿಲ್ಲ. ನಿಜ 800 ರೂಪಾಯಿಗೆ ಆಯ್ತು, 10-20 ಹೆಚ್ಚಾಗಿ ಕೊಡ್ತೀನಿಂದ ಅದ್ ನಡೀತಿತ್ತು. ಏನೋ ಆಸೆಗೋಸ್ಕರ ಹಾಗೆ ತೂಗಿಸ್ಕೊಳಪ್ಪ ಅಂತಂದ ಅಕ್ಸೆಪ್ಟ್ ಮಾಡ್ಬೇಕು. ಅಕ್ಸೆಪ್ಟ್ ಆಗ್ಲಿಲ್ಲ ಅಂದ್ಮೇಲೆ ಎರಡನೇ ಬಿಟ್ಟು ನೀವು ಕೊಟ್ಟು ಸೆಕೆಂಡ್ ರೇಟ್ ಅಲ್ಲಿ ರೈಸಲ್ಲಿ ಮಾರ್ಕೆಟ್ ಅಲ್ಲಿ ಜಾಸ್ತಿ ಇದ್ದ ಇವತ್ತಾಗಿ ನೀವು ಹೋಗಿ ಎಲ್ಲ ಮಾಡ್ತಾರೆ. ನೀವು ಬರೀ ಸಮಾಧಿಸ್ಕೋದಾದ್ರೆ ರೈತರ ಬಗ್ಗೆ ಗೊತ್ತಿತ್ತು. ಅವನೊಬ್ಬ ಪ್ರಗತಿಪರ ರೈತ. ಇಂಡೋ ಮತ್ತು ಜಪಾನ್ ಜಾಯಿತ ವಿದ್ಯೆಯಲ್ಲಿ ಬಿಳಿ ಗೂಡ್ ಬರೆದವನು ಕೊಪ್ಪ ಸರ್ಕಾರಕ್ಕೆ ಏಕೈಕ ವೀರ ರೈತ ಅಂದ್ರೆ ನಮ್ದು. ರೈತರಿಗೆ ಹೌದು 1 ರೂಪಾಯಿನೂ ಸಹನೆ ಇದೆ, 1 ರೂಪಾಯಿ ಪರಿಶ್ರಮ ಇದೆ. ಒಂದೊಂದು ಗೂಡುಗೂ ಅವ್ನ ಬೆವರು ಹೆಂಡತಿ ಮಕ್ಕಳು ರಕ್ತ ಇರ್ತಿರ್ತದೆ. ಇವನಾಗ 28 ದಿನಕ್ಕೆ ಬಂದು ಹಾಕಿ ಫೋನ್ ಮಾಡಿ ಸಂಬಳ ತಗೊಂಡಿಲ್ಲ ನಮ್ಮ ರೈತ. ಔಷಧಿ ಹೊಡಿಬೇಕು, ಹೊಡಿಬೇಕು, ನೀರ್ ಹಾಯಿಸ್ಬೇಕು. ಏನ್ ಮರಿ ಇವ್ನು ಯಾರ್ರಿ? ಯಾವ ಕಾಲ ಮನೆಯಿಂದ ಹಾಕ್ತಿದ್ರಿ ಅಪರಾಧಿ ಬರ್ಸ್ಕೊಳಕ್ಕೆ? ಅವ್ನ ಟೆರರಿಸ ಇವ್ನು ಮಾಡಿ ತಪ್ಪಿಗೆ ಅವನ ಕಡೆ ಅಪರಾಧಿ ಯಾಕೆ? ಯಾವ್ದ್ರಿ? ಫಸ್ಟ್ ಆಫ್ ಆಲ್ ರೈತನಿಗೆ ಕರೆಸಿ ಅಪರಾಧಿ ಮಾಡ್ಕೊಂಡಿದ್ದು ನಾನಂತೂ ಒಪ್ಪಲ್ಲ. ಹಾಗಾಗಿ ಈ ಸಂಬಂಧ ಏನ್ ನಡೆದಿದೆ ಕೂಲಂಕುಷವಾಗಿ ಒಂದು ಎನ್ಕ್ವೈರಿ ಮಾಡಿಸ್ತೀನಿ. ಎನ್ಕ್ವೈರಿ ಮಾಡಿಸಿ ನನಗೊಂದು 15 ದಿನ ಟೈಮ್ ಕೊಡ್ರಿ. ಅರ್ಥ ಆಯ್ತಾ? ಎನ್ಕ್ವೈರಿ ಮಾಡಿ ಯಾರು ತಪ್ಪಿಸಿದ್ದಾರೆ ಅವರಿಗೆ ಕ್ರಮ ತಗೊಳ್ಳೋಣ. ಅರ್ಥ ಆಯ್ತಾ? ಇದು ಇನ್ನು ಮುಂದೆ ಈ ತರ ರಿಪೀಟ್ ಆಗ್ಬಾರ್ದು. ಕೊಟ್ರೆ ಮಕಾಗಿಂದು ಮಕ ಮಾತ್ರ, ಇನ್ ಬೇರೆ ಯಾರು ಇವ್ರ ಹತ್ರ ತಂದ್ರು ಅದು ಅಕ್ಸೆಪ್ಟೆನ್ಸ್ ಆಗಲ್ಲ. ನಿಮ್ಮ ಹತ್ರ ತಂದು ನೀವು ಒಪ್ಪಿಗೆ ಕೊಟ್ರೆ ಮಾತ್ರ ಅಕ್ಸೆಪ್ಟೆನ್ಸ್ ಆಗ್ತದೆ. ಪ್ರಕಾಶ್ ಅವರು ಮಾಡಿಸಿದೀವಿ ಶ್ರೀಗಢದಲ್ಲಿ, ಪ್ರಾಬ್ಲಮ್ ಸಾಲ್ವ್ ಆಗಿದೆ. ದಯಮಾಡಿ ನೀವೆಲ್ಲರೂ ಸಹಕಾರ ನೀಡಿ. ಏನಾಗಿದೆ ರೈತರ ಹತ್ರ ಅಪಾಲಜಿ ಬರ್ಸ್ಕೊಂಡಿದ್ದು ತಪ್ಪು ಮಾಡಿದ್ದಾರೆ. ನಾನು ಎನ್ಕ್ವೈರಿ ಮಾಡಿಸ್ಬಿಟ್ಟು ಒಂದು ಸೊಲ್ಯೂಷನ್ ಅನ್ನ ಇನ್ನು 15 ದಿನದಲ್ಲಿ ನೀವು ಕೊಡ್ತೀನಿ. ಏನು ರೈತರಿಗೆ 50,000 ರೂಪಾಯಿ ಲಾಸ್ ಆಗಿದೆ. ಇವು ಸ್ವಂತ ಅಕೌಂಟ್ ಇಂದ
amount immediately. Very immediately. ಎನ್ಕ್ವೈರಿ ಮಾಡಿ ಆಗಿದ್ರೆ ದುಡ್ಡು ಕಟ್ಸೋಣ. ಸರಿ. ಕೆಟ್ಟ ಉದ್ದೇಶದಲ್ಲೂ ಅಥವಾ ನಿಮ್ಮ ಮೇಲೆ ಆಮೇಲೆ ನಿಮ್ಗೆ ನನ್ನಿಂದ ಏನಾದ್ರು ನೋವಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಆಮೇಲೆ ಆ ರೈತನ ಬಗ್ಗೆ ನನಗೆ ಯಾವ್ದು ದ್ವೇಷ ಇಲ್ಲ ಸರ್. ನಾವು ರೇಷ್ಮೆ ಬೆಳೆಗಾರರು ಶಿವನಂಜು ಅಂದ್ಬಿಟ್ಟು ಯುಸಿ ದೊಡ್ಡಿ. ನಮ್ಗೆ ಹೋದ್ ತಿಂಗಳು 12ನೇ ತಾರೀಕು ಗೂಡು ಹಾಕಿದ್ವಿ. ಅದರಲ್ಲಿ 800 ರೂಪಾಯಿ ಹೋಗಿತ್ತು. ನಾವು ಕೊಡಲ್ಲ ಅಂತ ನಿಲ್ಸಿದ್ವಿ. ಯಾರೋ ಒಬ್ಬ ರೈತ ಬಂದ್ಬಿಟ್ಟು ಇದು ರೀಲರ್ಸ್ ಬಂದು 810 ರೂಪಾಯಿ ಕೊಡ್ತೀವಿ ಅಂತ ಅಂದ್ರು. ಅದಕ್ಕೆ ಒಪ್ಪಿಗೆ ತಕೊಂಡು ಬಿಟ್ವಿ. ನಾವು ಒಪ್ಪಿಗೆ ತಗೊಂಡು ಆ ರೀಲರ್ಸ್ ಪಟ್ಟಿ ಎತ್ಕೊಂಡು ಹೊರಟೋಗಿದ್ರು. ಪಟ್ಟಿ ಎತ್ಕೊಂಡು ಹೋಗಿ ನಮ್ಗೆ ತಿರುಗಿ ಏನು ಅಂತ ಹತ್ರಕ್ಕೆ ಬರ್ಲಿಲ್ಲ. ಇವರು ಅಧಿಕಾರಿಗಳು ಬರ್ಲಿಲ್ಲ. 2ನೇ ಬೀಟ್ಗೆ ರೌಂಡ್ಗೆ ಯಾರು ಹೊಡೆದಿದ್ರು 870 ಕೊಡ್ದವ್ರೆ. ಆ 870ಗೆ ಬಂದದ್ದ ಇವರು ಅಧಿಕಾರಿಗಳು ಬಂದು ನಮ್ಗೆ ಏನು ಹಿಂಗಾಗಿದೆ ಹಿಂಗ್ ಮುಟ್ಟಿದೆ ಅಂತ ನಮ್ಗೆ ವಿಷಯನೇ ಮುಟ್ಸಿಲ್ಲ. ಅಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ದು 820 ಆಗದೆ ಸೈನ್ ಹಾಕಿ ಅಂತ ನಮ್ಮ ಹತ್ರ ಸೈನ್ ತಗೊಂಡವ್ರೆ. ಅದಾಯ್ತು, ನಾವು ಸುಮ್ಮನಾಗಿದ್ವಿ. ಅಲ್ಲಿಗೆ ಇದು ಏನೋ ಬಂದು ಆಮೇಲೆ ಅಪಜಲ್ಲಿ ಬರ್ಸ್ಕೊಂಡು ಇಲ್ಲಿ ಕರೆಸ್ಬಿಟ್ಟು ಅಪಜಲ್ಲಿ ಬರ್ಸ್ಕೊಂಡು ನಮ್ಮ ಹತ್ರ ಸೈನ್ ತಗೊಂಡು ಹಿಂಗೆ ತಪ್ಪು ಮಾಡಿದ್ದೀರಿ ಅಂತವ. ಇನ್ನು ಮಾರನೆಗೆ ಅವರು ಅಧಿಕಾರಿ ಇರಲಿಲ್ಲ ಅನ್ನಿಸ್ತದೆ, ಎಲ್ಲಿದ್ರೋ ಗೊತ್ತಿಲ್ಲ. ಫೋನ್ ತಗೊಂಡ್ಬಿಟ್ಟು ಮಾರ್ಕೆಟ್ಗೆ ಕತ್ತೆ ಮೇಸಕ್ಕೆ ಬರೋರು ಅಂದ್ರೆ ಇನ್ನು ಮುಖ್ಯ ಆದವೆಲ್ಲ ಬೋಯ್ದವ್ರೆ, ಅವ ಹೇಳಕ್ಕಾಗಲ್ಲ. ಮೇಲೆ ಡಿ ಅಧಿಕಾರಿ ಕೈಲಾಸ್ ಮೂರ್ತಿ ಇಲ್ಲಿ ನಮ್ಮನೆ ಬಾಯಿಗೆ ಬಂದಂಗೆ ಕ್ಲಾಸ್ ತಕೊಂಡು ಆಗುವಷ್ಟು ಬೈದ್ರು. ಆಮೇಲೆ ನಮ್ಮ ಅಧ್ಯಕ್ಷರಿಗೆ ಈ ತರ ಬೈತಾವ್ರಿ ಅಂತ ಹೇಳಿ ಇದ್ ಮಾಡಿದ್ಮೇಲೆ ನಿಮ್ ದುಡ್ಡು ಹಾಕದೇ ಇಲ್ಲ, ಏನ್ ಮಾಡ್ತೀರಿ ಅಂತೆಲ್ಲ ವಾದ ಮಾಡಿದ್ರು. ವಾದ ಮಾಡೈತೇನೆ ನಾವು ಅಷ್ಟಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ರೈತ ಸಂಘದವ್ರಿಗೆ ತಿಳಿಸಿದ್ವಿ. ಅವರು ಏನೋ ಮಾತಾಡಿದ್ರಂತೆ ದುಡ್ಡು ಹಾಕುವಷ್ಟು ಕೇಳಿದ್ರು. ಇನ್ ಮೊನ್ನೆ ನಾವು 14ನೇ ತಾರೀಕಲ್ಲಿ ಗೂಡು ತಂದ್ರೆ ನಮ್ಮ ID ನಂಬರ್ ಲಾಕ್ ಮಾಡಿಸಿದ್ದಾರೆ. ID ನಂಬರ್ ಲಾಕ್ ಮಾಡಿಸ್ಬಿಟ್ಟು ಮತ್ತೆ ಕುಂಡ್ರಿಸ್ಕೊಂಡು ID ನಂಬರ್ ಲಾಕ್ ಮಾಡಿಸಿದ್ರು. ಯಾರ್ಯಾರ ಬೇಡಿ ಕಾಡಿ ಅವ್ರ ನಂಬರ್ ತಗೊಂಡು ಮಾತಾಡ್ದು. ಹಿಂಗೆ ನಾವು ಗೂಡು ತಂದಿದ್ದೀವಿ, ID ನಂಬರ್ ಲಾಕ್ ಮಾಡವ್ರಿ ಅಂತ ಕೇಳ್ದೋಕೆ ನೀವೇನೋ ತಪ್ಪು ಮಾಡಿದೀರಿ ಮಾಡವ್ರೇಕಂದ್ರೆ ಹಂಗೆ ಹಿಂಗೆ ರೋಪ್ ಹಾಕಿದ್ರು. ಅಂತಿದ್ರಲ್ಲೂ ಅಷ್ಟು ಟಾರ್ಚರ್ ಕೊಟ್ಕೊಂಡು ಅಲ್ಲಿ ಕೂರ್ಸ್ಕೊಂಡಿದ್ದು. ಆಮೇಲೆ ಕೊನೆಯಲ್ಲಿ 350 ಲಾಸ್ಟ್ ಮೂಮೆಂಟ್ ಅಲ್ಲಿ ಕೊಟ್ಟು ಕಳ್ಸವ್ರೆ. ನಮ್ದು ಒಂದು 58 kg ತೂಕ ಬಂದಿದ್ವಿ. ಇಲ್ಲಿ ತೂಕ ಮಾಡೋದಕ್ಕೆ 54 kg ಬಂದಿದ್ವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.